ಸಂಬಂಧಪಟ್ಟಂತೆ ಸಿಐಡಿ ಟೀಮ್ನಿಂದ ತನಿಖೆ ಮುಂದುವರೆದಿದೆ. ಡಿವೈಎಸ್ಪಿ ಕಚೇರಿಯಲ್ಲಿ ಮಹತ್ವದ ಮಾಹಿತಿಗಳನ್ನು ಸಿಐಡಿ ಪಡ್ಕೊಂಡಿದೆ. ಸಿಐಡಿ ಅಧಿಕಾರಿಗಳು ಬಂದು ಮಹತ್ವದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಿಂಟರ್, ಲ್ಯಾಪ್ಟಾಪ್, ಕ್ಯಾಮೆರಾ ಇವೆಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. 3 ದಿನಗಳಿಂದ ಯಾದಗಿರಿನಲ್ಲೇ ಬೀಡು ಬಿಟ್ಟಿದೆ ಸಿಐಡಿ ತಂಡ. ಹಾಗೆಯೇ ಅಲ್ಲಿ ಕುಟುಂಬಸ್ಥರು ಯಾರ್ಯಾರು ಇದ್ದಾರಲ್ಲ, PSI ಪರಶುರಾಮ್ ಅವರ ಕುಟುಂಬಸ್ಥರು ಅವ್ರ ಮನೆಗೆ ಹೋಗಿ ಸ್ಥಳ ಮಹಜರು ಮಾಡಬೇಕಾಗುತ್ತೆ. ಆ ಪ್ರಕ್ರಿಯೆಗೂ ಕೂಡ ಚಾಲನೆ ಕೊಟ್ಟಿದೆ ಸಿಐಡಿ ಟೀಮ್. ಪರಶುರಾಮ್ ಮಾವ ವೆಂಕಟಸ್ವಾಮಿ, ತಂದೆ ಜನಕಮುನಿ, ಸಹೋದರ ಹನುಮಂತಪ್ಪ ಅವ್ರನ್ನ ಕರ್ಕೊಂಡೋಗಿ ಸಿಐಡಿ ಟೀಮ್ ಸ್ಥಳ ಮಹಜರು ಮಾಡ್ತಾ ಇದೆ. ತುಮಕೂರು ಪೊಲೀಸ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಪ್ರಾಣ ಪಣಕ್ಕಿಟ್ಟು ಹೋಗಿ ಕಳ್ಳನನ್ನ ಹಿಡಿದಿರ್ತಕ್ಕಂಥ, ಹೆಡೆಮುರಿ ಕಟ್ಟಿರ್ತಕ್ಕಂಥ ಘಟನೆ ನಡೆದಿದೆ. ಅವ್ರಿಗೆ ಅಭಿನಂದನೆ ಸಲ್ಲಿಸಲಾಗಿದೆ. ತುಮಕೂರು SP ಅಭಿನಂದನೆ ಸಲ್ಲಿಸಿದ್ದಾರೆ. ದೊಡ್ಡಲಿಂಗಯ್ಯ ಅವರ ಕಾರ್ಯಕ್ಕೆ SP ಅಶೋಕ್ ವೆಂಕಟ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಶಂಸನಾ ಪತ್ರ ನೀಡಿ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಖತರ್ನಾಕ್ ಕಳ್ಳನನ್ನ ಹಿಡಿಯಲಾಗಿತ್ತು. ಈ ದೊಡ್ಡಲಿಂಗಯ್ಯ ಅವರು ಹಿಡಿದಿದ್ರು. ತುಮಕೂರು SP ಕಚೇರಿಯಲ್ಲಿ ದೊಡ್ಡಲಿಂಗಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ದೃಶ್ಯಗಳಲ್ಲಿ ನೋಡ್ತಾ ಇದ್ರ ಹೆಂಗೆ ಚೇಸ್ ಮಾಡಿ ಹಿಡಿದ್ರು ಅಂತ. ಬೈಕಲ್ಲಿ ಹೋಗ್ತಾ ಇರೋಂಥ ಒಂದು ಸಂದರ್ಭದಲ್ಲಿ ಆ ಕಳ್ಳನನ್ನ ಚೇಸ್ ಮಾಡಿ ಹಿಡಿದಿರುವಂಥದ್ದು. ಪ್ರಾಣ ಪಣಕ್ಕಿಟ್ಟು ಕೆಲಸ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ವ್ಯಕ್ತವಾಗಿದೆ. ಪೊಲೀಸರ ಶೌರ್ಯ CCTV ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಬೈಕ್ ಹತ್ಕೊಂಡು ಓಡೋಗ್ತಾ ಇದ್ದಂಥ ಕಳ್ಳನನ್ನ ಪ್ರಾಣ ಪಣಕ್ಕಿಟ್ಟು ಹೋಗಿ ಹಿಡಿದಿದ್ದಾರೆ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಆಗ್ತಾ ಇದೆ. ಬಿಲ್ ಮಂಡಿಸಿದ್ದಾರೆ ಸಚಿವ ಕಿರಣ್ ರಿಜಿಜು. ವಿರೋಧ ಪಕ್ಷಗಳಿಂದ ತಿದ್ದುಪಡಿ ಬಿಲ್ಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಇದು ಮುಸ್ಲಿಂ ವಿರೋಧಿ ಬಿಲ್ ಅಂತ ಕಾಂಗ್ರೆಸ್ ಕಿಡಿಕಿಡಿ ಆಗಿದೆ. ಸರ್ಕಾರದ ಪರ JDU ಬ್ಯಾಟಿಂಗ್ ಮಾಡ್ತಾ ಇದೆ. ಇದು ಮುಸ್ಲಿಂ ವಿರೋಧಿ ಬಿಲ್ ಏನು ಅಲ್ಲ ಅಂತ JDU ಬ್ಯಾಟಿಂಗ್ ಮಾಡ್ತಾ ಇದೆ. ಒಟ್ಟಾರೆ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವಂತಹ ಏನು ಬಿಲ್ ಮಂಡನೆ ಆಗಿದೆ, ಕಿರಣ್ ರಿಜಿಜು ಅವರು ಮಂಡನೆ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ, ಸಂಚಲನವನ್ನ ಉಂಟು ಮಾಡಿದೆ. ಚರ್ಚೆ ಆಗ್ತಾ ಇದೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ವಿಚಾರ, ಆ ಕಾಯ್ದೆಯ ವಿಚಾರ. ಸಾಕಷ್ಟು ವರ್ಷಗಳಿಂದನೂ ಇರತಕ್ಕಂಥದ್ದು. ಇದನ್ನ ತಿದ್ದುಪಡಿ ಮಾಡಬೇಕು ಅಂತ ಬಹಳ ದೊಡ್ಡ ಕೂಗು ಕೇಳಿ ಬಂದಿತ್ತು. ಬಹಳ ವರ್ಷಗಳಿಂದನೂ ಕೂಡ ಹೋರಾಟಗಳು ನಡೀತಾ ಇದ್ವು, ಕೂಗು ಕೇಳಿ ಬಂದಿತ್ತು. ಈಗ ಕೇಂದ್ರ ಸರ್ಕಾರ ಆ ಹಳೆಯ ಕಾಯ್ದೆ ಏನಿದೆಯಲ್ಲ, ಬ್ರಿಟಿಷ್ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ ಪವನ್ ಕಲ್ಯಾಣ್. ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿಯಾಗಿದ್ದಾರೆ. ಆಂಧ್ರ DCM ಅರಣ್ಯ ಇಲಾಖೆ ಸಭೆಗಾಗಿ ಬೆಂಗಳೂರಿಗೆ ಪವನ್ ಕಲ್ಯಾಣ್ ಆಗಮಿಸಿದ್ರು. ವಿಧಾನಸೌಧದಲ್ಲಿ ನಡೆಯಲಿರುವಂತಹ ಮಹತ್ವದ ಸಭೆ ಇದು. ಆನೆಗಳ ಸೆರೆ ಕಾರ್ಯಾಚರಣೆ, ಮಾವುತರ ತರಬೇತಿ. ಸಿಎಂ ಭೇಟಿಯಾಗಿದ್ದಾರೆ ಇದೀಗ ಪವನ್ ಕಲ್ಯಾಣ್. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ ಪವನ್ ಕಲ್ಯಾಣ್ ರವರು. ಅರಣ್ಯ ಇಲಾಖೆ ಸಭೆಗಾಗಿ ಬೆಂಗಳೂರಿಗೆ ಪವನ್ ಕಲ್ಯಾಣ್ ಆಗಮಿಸಿದ್ರು. ಇದೀಗ ಭೇಟಿಯಾಗಿದ್ದಾರೆ. ಪವನ್ ಕಲ್ಯಾಣಿಗೆ ಅದ್ದೂರಿಯಾಗಿ ಸ್ವಾಗತವನ್ನ ಕೂಡ ಮಾಡಿಕೊಂಡಿದ್ದಾರೆ. ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರಿಗೆ ಸನ್ಮಾನಿಸಿ ಬರಮಾಡಿಕೊಂಡಿರುವಂತಹ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಪವನ್ ಕಲ್ಯಾಣ್.
ಈ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಅವರಿಗೆ ಸನ್ಮಾನವನ್ನ ಕೂಡ ಮಾಡಿದ್ದಾರೆ. ಪವನ್ ಕಲ್ಯಾಣ್ ತಿರುಪತಿ ತಿಮ್ಮಪ್ಪನ ಒಂದು ವಿಗ್ರಹವನ್ನ ಕೂಡ ಕೊಟ್ಟಿದ್ದಾರೆ. ಯಾವುದೋ ಒಂದು ಪುಸ್ತಕವನ್ನ ಕೂಡ ಕೊಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿರುವಂತಹ ದೃಶ್ಯಾವಳಿಗಳು ಇದು. ಅರಣ್ಯ ಇಲಾಖೆಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರ ಜೊತೆ ಭೇಟಿಯಾಗಿ ಮಾತುಕತೆಯನ್ನು ಕೂಡ ಆಡಲಿಕ್ಕಿದ್ದಾರೆ. ಈಗಾಗಲೇ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಆ ಕುರಿತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ರಿ. ಇನ್ನು ಆಂಧ್ರ DCM ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಸಭೆ ಇತ್ತು. ಆ ಸಭೆಗಾಗಿ ಅವರು ಆಗಮಿಸಿದ್ರು. ಪವನ್ ಕಲ್ಯಾಣ್ ಬೆಂಗಳೂರಿಗೆ ಪವನ್ ಕಲ್ಯಾಣ್ ಅವರು ಆಗಮಿಸಿದ್ರು. ವಿಧಾನಸೌಧದಲ್ಲಿ ಇದೀಗ ಮಹತ್ವದ ಸಭೆ ಕೂಡ ನಡೆಯಲಿಕ್ಕಿದೆ. ಈ ಒಂದು ಸಭೆ ಸಾಕಷ್ಟು ಕುತೂಹಲವನ್ನು ಕೂಡ ಕೇಳಿಸ್ತಾ ಇದೆ. ಸುದ್ದಿಗೋಷ್ಠಿಯನ್ನು ಕೂಡ ನಡೆಸುವಂತಹ ಸಾಧ್ಯತೆಗಳು ಕೂಡ ಇರುವಂತಹದ್ದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಆನೆಗಳ ಸೆರೆ ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಮೌತರಿಗೆ ಯಾವ ರೀತಿಯಾಗಿ ತರಬೇತಿಯನ್ನ ಕೊಡಬೇಕು ಅನ್ನುವಂತಹ ವಿಚಾರದ ಬಗ್ಗೆ ಚರ್ಚೆ ಆಗಲಿಕ್ಕಿದೆ. ನಿಮಿಷದ ನಂತರ ಮಾಧ್ಯಮಗೋಷ್ಠಿ ಕರೀತೇವೆ. ಕೆಲಸ ಮಾಡುತ್ತೇನೆ. ರಿಪಬ್ಲಿಕ್ ಕನ್ನಡದ ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಯುವಕನೋರ್ವ ಬಿಲ್ಡಿಂಗ್ನಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರೋದಾಗಿ ಹೈಡ್ರಾಮಾ ನಡೆಸಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಮಾನಸಿಕ ಅಸ್ವಸ್ಥನೊಬ್ಬ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜು ಹಿಂಭಾಗದ ಕಟ್ಟಡ ಏರಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳೋದಾಗಿ ಬೆದರಿಕೆಯನ್ನ ಹಾಕಿದ್ದಾನೆ. ಮಾನಸಿಕ ಅಸ್ವಸ್ಥನ ಈ ಹುಚ್ಚಾಟದಿಂದ ಬೆಳ್ಳಂಬೆಳಿಗ್ಗೆ ಜನರು ಭಯಭೀತರಾಗಿದ್ರು. ಏನೋ ಮಾನಸಿಕ ಅಸ್ವಸ್ಥ ಯುವಕನನ್ನ ಕೆಳಗೆ ಇಳಿಸುವುದಕ್ಕೆ ಪೊಲೀಸರು ಸಾರ್ವಜನಿಕರು ಎಷ್ಟೇ ಪ್ರಯತ್ನ ಪಟ್ಟರು ಯುವಕ ಮಾತ್ರ ಕೆಳಗೆ ಇಳಿಯದೆ ಸತಾಯಿಸ್ತಾ ಇದ್ದ. ಕಡೆಗೆ 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಆತನನ್ನ ಮನವೊಲಿಸಿ ಕೆಳಗೆ ಇಳಿಸಲಾಗಿದೆ. ಸಮಸ್ಯೆ ಏನಾದ್ರೂ ಬಗೆಹರಿಸೋಣ ಬಾರಯ್ಯ. ಈಗ ಇಲ್ಲಿ ಇಷ್ಟು ಜನ ಇದೀವಿ ನೋಡಿ.